ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನೀವು ನೋಡಿದ ಮೊದಲ ದೃಶ್ಯ ನಿಮ್ಮ ಇಡೀ ದಿನವನ್ನು ಬದಲಾಯಿಸಬಹುದೇ? ಕಪ್ಪು ಬೆಕ್ಕು ದಾರಿ ದಾಟಿದರೆ ಕೆಲಸ ಹಾಳಾಗುತ್ತಿದೆಯೇ? ಶವಯಾತ್ರೆ ಕಂಡರೆ ದುರಾದೃಷ್ಟವೇ? ಒಡೆದ ಕನ್ನಡಿ, ಖಾಲಿ ಪಾತ್ರೆ, ಅಳುವ ಶಬ್ದ ಇವೆಲ್ಲವೂ ನಿಜವಾಗಿಯೂ ಅಪಶಕುನವೇ? ಇವುಗಳ ಬಗ್ಗೆ ನಮ್ಮ ಹಿರಿಯರು ಏನು ಹೇಳಿದ್ದಾರೆ ಮತ್ತು ವಿಜ್ಞಾನ ಇದಕ್ಕೆ ಏನು ಉತ್ತರ ಕೊಡುತ್ತದೆ? ಇಂದು ಈ ವಿಡಿಯೋದಲ್ಲಿ ಎಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಮ್ಮ ಭಾರತದಲ್ಲಿ ಅನೇಕ ಸಂಪ್ರದಾಯಗಳು ಮತ್ತು ನಂಬಿಕೆಗಳು ಇವೆ. ಅವುಗಳಲ್ಲಿ ಕೆಲವು ವೈಜ್ಞಾನಿಕ ಕಾರಣಗಳನ್ನು ಹೊಂದಿದ್ದಾರೆ. ಇನ್ನು ಕೆಲವು ಜನರು ಅನುಭವ ಮತ್ತು ಸಂಪ್ರದಾಯ ಮೇಲೆ ಬೆಳೆದ ನಂಬಿಕೆಗಳಾಗಿವೆ. ಇಂದು ನಾವು ಹೇಳಿರುವ ವಿಷಯಗಳು ಧಾರ್ಮಿಕ ಅಥವಾ ಜನಪದ ನಂಬಿಕೆಗಳಾಗಿದ್ದು ಇವುಗಳಿಗೆ ವೈಜ್ಞಾನಿಕ ಕಾರಣವಿಲ್ಲ. ಈ ವಿಡಿಯೋದಲ್ಲಿ ಯಾರ ಭಾವನೆಗೂ ಧಕ್ಕೆ ತರುವ ಉದ್ದೇಶವಿಲ್ಲ. ಹಾಗಾದರೆ ಮೊದಲನೆಯ ನಂಬಿಕೆ ಏನು ಎಂದು ನೋಡೋಣ ಬನ್ನಿ. ಕಪ್ಪು ಬೆಕ್ಕು ದಾರಿ ದಾಟುವುದು ನಮ್ಮ ದೇಶದಲ್ಲಿ ಬಹಳ ಪ್ರಸಿದ್ಧವಾದ ನಂಬಿಕೆ ಇದು. ಯಾವುದೇ ಕೆಲಸಕ್ಕೆ ಹೋಗುವಾಗ ಕಪ್ಪು ಬೆಕ್ಕು ದಾರಿ ದಾಟಿದರೆ ಕೆಲಸ ಆಗುವುದಿಲ್ಲ ಎಂದು ಹಲವರು ನಂಬುತ್ತಾರೆ. ಇದರಿಂದ ಕೆಲವು ನಿಮಿಷ ನಿಂತು ನಂತರ ಹೋಗುತ್ತಾರೆ. ಆದರೆ ಇದರ ಮೂಲ ಎಲ್ಲಿದೆ? ಹಳೆಯ ಕಾಲದಲ್ಲಿ ರಾತ್ರಿ ಬೆಳಕು ಕಡಿಮೆ ಇರುತ್ತಿತ್ತು. ಕಪ್ಪು ಬೆಕ್ಕು ಏಕಾಏಕಿ ಓಡಿ ಬಂದರೆ ಜನ ಹೆದರುತ್ತಿದ್ದರು. ಆ ಭಯವೇ ಮುಂದೆ ಅಪಶಕುನ ಎಂಬ ನಂಬಿಕೆಯಾಗಿ ಬೆಳೆದಿದೆ. ಆಶ್ಚರ್ಯದ ಸಂಗತಿ ಏನೆಂದರೆ, ಜಪಾನ್ ಮತ್ತು ಬ್ರಿಟನ್ ದೇಶಗಳಲ್ಲಿ ಕಪ್ಪು ಬೆಕ್ಕನ್ನು ಅದೃಷ್ಟದ ಸಂಕೇತ ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಇದು ದೇಶದಿಂದ ದೇಶಕ್ಕೆ ಬದಲಾಗುವ ನಂಬಿಕೆಯಾಗಿದೆ. ಬೆಳಗ್ಗೆ ಮನೆಯಿಂದ ಹೊರಡುವಾಗ ಶವಯಾತ್ರೆ ಕಂಡರೆ ಕೆಲಸ ಹಾಳಾಗುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಕೆಲವು ಶಾಸ್ತ್ರಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಅಪಶಕುನ ಎಂದು ಹೇಳಿಲ್ಲ. ಹಲವು ಹಿರಿಯರು ದೇವರ ಹೆಸರು ಹೇಳಿ ಮುಂದೆ ಹೋದರೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ನಂಬುತ್ತಾರೆ. ಮರಣ ಎನ್ನುವುದು ಜೀವನದ ಸಹಜ ಪ್ರಕ್ರಿಯೆ. ಆದ್ದರಿಂದ ಇದನ್ನು ಭಯದ ದೃಷ್ಟಿಯಿಂದ ನೋಡುವ ಅಗತ್ಯವಿಲ್ಲ. ಒಡೆದ ಕನ್ನಡಿ ಕಂಡರೆ 7 ವರ್ಷ ದುರಾದೃಷ್ಟ ಬರುತ್ತದೆ ಎಂಬ ಮಾತು ನೀವು ಕೇಳಿರಬಹುದು. ಆದರೆ ನಂಬಿಕೆ ಯುರೋಪಿನ ಕೆಲವು ಹಳೆಯ ಸಂಸ್ಕೃತಿಗಳಿಂದ ಬಂದಿದೆ. ವೈಜ್ಞಾನಿಕವಾಗಿ ನೋಡಿದ್ರೆ ಒಡೆದ ಗಾಜು ಅಪಾಯಕಾರಿಯಾಗಿದೆ ಅಷ್ಟೆ. ಗಾಯವಾಗುವ ಸಾಧ್ಯತೆ ಇರುವುದರಿಂದ ಇದನ್ನು ತಕ್ಷಣ ತೆಗೆದುಹಾಕಬೇಕು ಅಷ್ಟೇ ಹೊರತು ಅದೃಷ್ಟ ಅಥವಾ ದುರಾದೃಷ್ಟಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಇನ್ನು ಕೆಲವರು ಬೆಳಗ್ಗೆ ಮನೆಯಿಂದ ಹೊರಡುವಾಗ ಖಾಲಿ ಬಿಂದಿಗೆ ಅಥವಾ ಖಾಲಿ ಪಾತ್ರೆ ಕಂಡ್ರೆ ಆ ದಿನ ಹಣ ಸಮಸ್ಯೆ ಅಥವಾ ಕೆಲಸದಲ್ಲಿ ಅಡಚಣೆ ಬರುತ್ತದೆ ಎಂದು ಹಲವರು ನಂಬುತ್ತಾರೆ. ಇಂದಿನ ಕಾಲದಲ್ಲಿ ನೀರು ಮತ್ತು ಧಾನ್ಯವನ್ನು ಐಶ್ವರ್ಯದ ಸಂಕೇತ ಎಂದು ಭಾವಿಸುತ್ತಿದ್ರು. ಆದ್ದರಿಂದ ಖಾಲಿ ಪಾತ್ರೆ ಕಾಣುವುದು ಒಳ್ಳೆಯ ಲಕ್ಷಣವಲ್ಲ ಎಂದು ಹೇಳ್ತಿದ್ರು. ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷಿ ಇಲ್ಲ. ಇದು ನಮ್ಮ ಹಿರಿಯರಿಂದ ಬಂದಿರುವ ಒಂದು ಜಾನಪದದ ನಂಬಿಕೆ ಅಷ್ಟೆ. ಮನೆ ಮುಂದೆ ಕಾಗೆ ಕೂಗಿದ್ರೆ ಅತಿಥಿಗಳು ಬರ್ತಾರೆ ಅಂತ ನಮ್ಮ ಅಜ್ಜಿ ತಾತ ಹೇಳ್ತಾ ಇದ್ರು. ಆದರೆ ಕಾಗೆಗಳು ತಮ್ಮ ಗುಂಪಿನೊಂದಿಗೆ ಸಂವಹನ ನಡೆಸಲು ಸಹಜವಾಗಿ ಕೂಗುತ್ತದೆ. ಆದ್ದರಿಂದ ಅತಿಥಿಗಳು ಆಗಮನಕ್ಕೆ ಯಾವುದೇ ವೈಜ್ಞಾನಿಕ ಸಂಬಂಧವಿಲ್ಲ. ಇನ್ನು ಕೆಲವರು ಬೆಳಗ್ಗೆ ಜಗಳ ಅಥವಾ ಅಳುವ ಶಬ್ದ ಕೇಳಿದ್ರೆ ದಿನ ಚೆನ್ನಾಗಿರಲ್ಲ ಎಂದು ನಂಬ್ತಾರೆ. ಆದರೆ ಮನೋವಿಜ್ಞಾನ ಏನ್ ಹೇಳುತ್ತದೆ ಗೊತ್ತಾ? ಬೆಳಗಿನ ಮೊದಲ ಅನುಭವವೇ ನಮ್ಮ ಮನಸ್ಥಿತಿಯನ್ನು ಪ್ರಭಾವಿಸುತ್ತದೆ. ನಾವು ನಕಾರಾತ್ಮಕವಾಗಿ ಯೋಚಿಸಿದರೆ ದಿನವೂ ಹಾಗೆಯೇ ಅನಿಸುತ್ತದೆ. ಇದನ್ನೇ ಕೆಲವರು ಅಪಶಕುನ ಎಂದು ಭಾವಿಸ್ತಾರೆ ಅಷ್ಟೆ.
ಮನೆಯಲ್ಲಿ ಚಪ್ಪಲಿ ತಲೆ ಕೆಳಾದ್ರೆ ದುರಾದೃಷ್ಟ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇದಕ್ಕೆ ವೈಜ್ಞಾನಿಕ ಆಧಾರವೇ ಇಲ್ಲ. ಸ್ವಚ್ಛತೆ ಮತ್ತು ಶಿಸ್ತು ಕಾಪಾಡುವ ಸಲುವಾಗಿ ಹಿರಿಯರು ಈ ರೀತಿ ಅಭ್ಯಾಸವನ್ನು ಬೆಳೆಸಿಕೊಂಡು ಬಂದಿದ್ದಾರೆ ಅಷ್ಟೇ. ಇಂದು ನಾವು ನೋಡಿದ ಎಲ್ಲ ವಿಷಯಗಳು ಜನಪದದ ನಂಬಿಕೆಗಳಷ್ಟೇ. ಇವುಗಳನ್ನು ಗೌರವಿಸಬೇಕು, ಆದರೆ ಯಾವುದೇ ವಿಷಯವನ್ನು ಕಣ್ಣು ಮುಚ್ಚಿ ನಂಬಬಾರದು. ನಮ್ಮ ಜೀವನದಲ್ಲಿ ಯಶಸ್ಸು ತರುವುದು ನಮ್ಮ ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆ. ಭಗವಂತನಲ್ಲಿ ಭಕ್ತಿ ಇರಲಿ, ಆದರೆ ಭಯದಿಂದ ಬದುಕುವುದು ಬೇಡ.